ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನಲ್ಲಿ ನಮ್ಗೆ ಬೀಜ ಗೊಬ್ಬರದ ಎಷ್ಟು ಸಮಸ್ಯೆ ಆಗೈತೆ ಅಂದ್ರೆ ಸರ್, ಮೊದಲೇಕ ನಮ್ಗೆ ಇದು DAP ಸಿಕ್ಕಿಲ್ಲ ಸರ್. ಗೊಬ್ಬರ DAP ಸಿಗ್ಲಿಕ್ಕೂ ನಾವು ಯಾವ್ದಾರು 10-26 ಆಗಲಿ ಮತ್ತೊಂದು ಕಾಂಪ್ಲೆಕ್ಸ್ ಆಗಲಿ ಯಾವ್ದಾರು ಹಾಕಿ ಬಿತ್ತನೆ ಮಾಡ್ಕೊಂಡು ನಾವು ಸರಿ ಮಾಡ್ಕೊಂಡು ಸರ್. ಆದ್ರೆ ಸರಿ ಮಾಡ್ಕೊಂಡ್ರೆ ಈಗ ಒಂದು ತಿಂಗಳ ನಿರಂತರ ಮಳೆ ಹಿಡಿದಿದ್ದಕ್ಕೆ ವೀರ್ಯ ಗೊಬ್ಬರ ಸಿಗ್ತದೆ ಅಂತ ನಾವು ಆಸೆ ಪಟ್ಕೊಂಡು ಕೂತ್ಕೊಂಡ್ರೆ 1-2 ಚೀಲ ವೀರ್ಯ ಗೊಬ್ಬರ ತೊಗೋಬೇಕಂದ್ರೆ ಮತ್ತೆ 500-600 ರೂಪಾಯಿ ಲಿಂಕ್ ಇಟ್ಕೊಂಡ್ರಿ ಸರ್. ಅದಕ್ಕೆ ಲಿಂಕ್ ಇಟ್ಕೊಂಡು ಮಾರಾಟ ಮಾಡಕತ್ತೆ. ಅದಕ್ಕೆ JDR ಗಮನಕ್ಕೆ, ಕೃಷಿ ಆಫೀಸ್ನವ್ರ ಗಮನಕ್ಕೆ ಬಂದತ್ತೋ ಬಂದಿಲ್ಲ ಬಿಟ್ಟಿಲ್ಲ ಅಂತ ಗೊತ್ತಿಲ್ಲ ಸರ್. ಆದ್ರೆ ರೈತರನ್ನ ಭಾಳ ಹತ್ತಿ ಹೊಡಿಯಾಕತ್ತಾರೆ ಸರ್. ಯಾಕೆ ಹತ್ತಿ ಹೊಡಿತಾರೆ ಅನ್ನೋದು ಗೊತ್ತಾಗಲ್ದು. ರೈತ ದೇಶದ ಜಗತ್ತಿಗೆ ಬೆನ್ನೆಲುಬು ಅಂತಂತಾರೆ. ಆ ಬೆನ್ನೆಲುಬು ತೆಪ್ಸಂತ ಲೆವೆಲ್ ಅಧಿಕಾರಿಗಳು ಕೂಡಿ ಎಲ್ಲ ಮಾಡಕತ್ತಾರೆ. ಇದು ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಏನಾರ ಗಮನಕ್ಕೆ ಬಂದೈತೆ ಬರ್ತೈತೆ ಗೊತ್ತಿಲ್ಲ ಸರ್. ಆದರೂ ನಮ್ಗೆ ಏನಂತಂದ್ರೆ ಭಾಳ ಹಿಂಸೆ ಅನಿಸಾಗುತ್ತೆ ನನಗೆ ಸರ್ ಹಾವೇರಿ ಜಿಲ್ಲೆಯಿಂದ. ಅದಕ್ಕೆ ಸರ್ ನಮಗೀಗ ನಿಮ್ಮ ಮಾಧ್ಯಮದ ಮುಖಾಂತರ ಅವರು ಎಚ್ಚೆತ್ತುಕೊಳ್ಳಿ ಅಂತೇಳಿ ನಾವು ರಾಜು ತರಗತ ಅಂತೇಳಿ ಸರ್ ನಾವು ಮಾತಾಡೋದು. ಇದು ಯಾವ ಗೊಬ್ಬರ ಬೇಕು ನಿಮಗೆ ಸದ್ಯ? ನಮ್ಗೆ ಬೇಕಾದ ಅವಶ್ಯಕತೆ ಅಂತಂದ್ರೆ ಈಗ ಪೀಕ್ ಸಾಯಕತೈತಿ, ವೀರ್ಯ ಬೇಕು ಸರ್. ಅದು ವೀರ್ಯ ಗೊಬ್ಬರ ಸಿಗುತ್ತೆ ಸರ್. 2 ಚೀಲ ವೀರ್ಯ ತೊಗೊಳಕೋದು ಮತ್ತೊಂದು ಅದಕ್ಕೆ 600 ರೂಪಾಯಿ ಗೊಬ್ಬರಕ್ಕೆ ಮತ್ತೆ 600 ರೂಪಾಯಿ ಲಿಂಕ್ ಇಟ್ಟಿರ್ತಾರೆ ಸರ್. 2 ಚೀಲ ಗೊಬ್ಬರ ತೊಗೊಂಡು ಹೋದಾಗ ಕಷ್ಟ ನಮಗೀಗ. ಆ ಗೊಬ್ಬರ ಹೆಂಗೆ ತೊಗೊಂಡು ಹೋಗ್ಬೇಕಂತೇಳಿ ಅಲ್ಲಿ ಇಸ್ಕೊಂಡು ಸಾಲ ಮಾಡಿ ತೊಗೊಂಡು ಹೋಗ್ತಿರ್ತೀವಿ. ಲಿಂಕಿಗೆ ಮತ್ತೆ 600 ರೂಪಾಯಿ ಇಲ್ಲಿಂದ ತರ್ಬೇಕು ಸರ್. ನಮ್ಮ ಎಷ್ಟು ನಮಗೆ ಸಮಸ್ಯೆ ಆಗ್ತದೆ. ಈಗ ಮೈಕ್ರೋ ರೆಫರ್ ಮಾಡತ್ತಾರ ನಿಮ್ಗೆ? ಹಾಂ, ಮೈಕ್ರೋ ರೆಫರ್ ಮಾಡಕತ್ತಾರೆ ಸರ್. ಭಯಂಕರ ಕಡ್ಸಾಕತ್ತಾರೆ ಸರ್. ಈಗ ಲಿಂಕ್ ತೊಗೊಂಡ್ರೆ ಕೊಡ್ತೀವಿ, ಇಲ್ಲಿ ಕೊಡಂಗಿಲ್ಲ ಅಂತಾರೆ. JDR ADR ಇವ್ರು ಏನಂತಾರೆ ಸರ್, ಯಾವ್ದು ಲಿಂಕಿಗೆ ನಾವೇನು ಹೇಳಿಲ್ಲ, ನಾವು ಡೈರೆಕ್ಟಾಗಿ ಗೊಬ್ಬರ ಕೊಡಿಸ್ತೀವಿ ಅಂದ್ರೆ 1 ಚೀಲನ ಒಬ್ಬ ರೈತನಿಗೆ ಲಿಂಕ್ ಇಲ್ದಂಗೆ ಕೊಟ್ಟಿಲ್ಲ ಸರ್. ಬರೀ ಲಿಂಕ್ ಅಂತ ಅಂತಾರೆ. ಮತ್ತು ಅಧಿಕಾರಿಗಳು ಗೊಬ್ಬರದ ಸಮಸ್ಯೆ ಇಲ್ಲ ಅಂತಾರಲ್ರಿ? ಅಧಿಕಾರಿಗಳ ಕಣ್ಣ ಮುಚ್ಚಲೆ ಆಟ ಆಡತ್ತಾರೆ ಸರ್ ಅವರು. ಏನು ಅಧಿಕಾರಿಗಳದ್ದು ಏನಂತಾರೆ, ರಾಜಕೀಯಕ್ಕೋಸ್ಕರ ಅವ್ರದ್ದು ಅದಕ್ಕೆ ಉಪಯೋಗಿಸ್ಕೊಳಕ್ಕೋಸ್ಕರ ನಮ್ಮ ರೈತರ ಹತ್ತು ಹೊಡಿಯಾಕತ್ತಾರೆ ಅವ್ರು. ಹೆಂಗೆ ಅಂತಂದ್ರೆ, ಈಗ ಗೊಬ್ಬರ ಐತಿ ನಮಗೆ ಎಲ್ಲ ಸಮಗ್ರ ಐತೆ ಅಂತಂದ್ರೆ ಒಬ್ಬ ರೈತರಿಗಾರ ನೀವು ನಮ್ಮಂಥ ರೈತರನ್ನ ಬೇರೆದವ್ರನ್ನ ಕೇಳಿ ಸರ್, ನಾವು ಕರೆಕ್ಟ್ ಗೊಬ್ಬರ ಸಿಗೈತಿ ನಾವು ಹಾಕಿದ್ದೆ ಅಂತಂದ್ರೆ ಅವ್ರ ಪಾದಕ್ಕೆ ಶರಣ ಸರ್. ನಾವು ಅವ್ರು ಭಾಳ ನಮ್ಗೆ ತಪ್ಪು ಮಾಡ್ತಾರೆ ಸರ್. ಸರ್ ನಮ್ಗೆ ಈಗ ಹಾವೇರಿ ಜಿಲ್ಲೆಗೆ ಲವಣಿ ಹಾಕ್ಯಂಡಾಗೈತೆ ಸರ್. ಬಿಜಾಪುರ ನಾವು ಯಾರು ಸ್ಥಳೀಕರು ಇದ್ರಂದ್ರೆ ನಾವು ಅವ್ರ ಮನೆ ಬಾಗಿಲಿಗೆ ಹೋಗಿ ನಮಗೆ ಸಮಸ್ಯೆ ಐತೆ ಅಂತಂದು ಕೇಳಕ್ಕೆ ಹೋಗಿದ್ರೆ ಅವ್ರು ಎಲ್ಲಿ ನಾವು ಹುಡುಕ್ಬೇಕನ್ನೋದು ನಮ್ಗೆ ಲೆಕ್ಕ ಹರಿವಲ್ಲ ಸರ್. ಅವ್ರದ್ದು ಒಂದು ಆಫೀಸ್ ಐತೆ, ಒಂದು ಇದು ಐತೆ, ಒಂದು ಠಿಕಾಣ ಐತೆ, ಏನಿಲ್ಲ ಇಲ್ಲ ಸರ್ ಅವ್ರದ್ದು. ಅವ್ರು ಬಂದು ನಮ್ಮದು ಲವಣಿ ಹಾಕ್ಯಂತಾರೆ, ಅವ್ರು ಬೆಳ್ಕೊಂತಾರೆ, ಹೋಗ್ಬಿಡ್ತಾರೆ ಅವ್ರ ಲಾಭಕ್ಕೋಸ್ಕರ. ನಮ್ಮ ಹಾವೇರಿ ಜಿಲ್ಲೆ ರೈತರನ್ನ ಹತ್ತಿ ಹೊಡ್ಯಾಕತ್ತಾರೆ ಸರ್. ಅವರು ಏನು ಮಾಡ್ತಾ ಇದಾರೆ ಗೊತ್ತಿಲ್ಲ. ಶಿವಾನಂದ ಪಾಟೀಲ್ ಅವ್ರಿಗೆ ನಿಮ್ಮ ಮಾಧ್ಯಮದ ಮುಖಾಂತರ ಎಚ್ಚರಿಸ್ಕೊಳ್ಳೋದು ಇಷ್ಟ ಸರ್. ಮುಂದೊಂದು ದಿನ ನಿಮ್ಮನ್ನು ದಾರಿಯಲ್ಲಿ ತರಬೇಕಾಗತ್ತೆ ಶಿವಾನಂದ ಪಾಟೀಲ್ ಅವರು. ನೋಡಿರಿ, ಇದನ್ನು ನಮ್ಮ ರೈತರಿಗೆ ಭಾಳ ಸಮಸ್ಯೆ ಐತಿ. ನೀವು ಅದನ್ನು ಒಂದು ಸ್ವಲ್ಪ ಗಮನಕ್ಕಿಟ್ಟು ಏನಾಗೈತಿ ಏನಿಲ್ಲ ಅಂತಂದು ವೀಕ್ಷಣೆ ಮಾಡ್ಕೊಳ್ರಿ ಅಂತಂದೇಳಿ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಅಧಿಕಾರಿಗಳಂಕರು ಈಗ ಶಿವಾನಂದ ಪಾಟೀಲ್ ಅವರ ಒಂದಿಟ್ಟು ತರಾಟಿ ತೊಗೊಂಡು ಸ್ವಲ್ಪ ರೈಟ್ ಮಾಡಿದ್ರೆ ಅದು ಏನೈತೆ ಅನ್ನೋ ಗೊತ್ತಿಲ್ಲ. ಇಲ್ಲೇ ಪಕ್ಕದಾಗ ಸವನೂರು ಶಿಗ್ಗಾಂವದಾಗ ಒಬ್ಬ ಮುಖ್ಯಮಂತ್ರಿ ಆಗಿ ಅವರು MLA ಆಗಿ ಬೇಕಾದಂಗೆ ಕ್ರಮ ತೊಗೊಳತ್ತಾರೆ ಎಲ್ಲ ಅಧಿಕಾರಿಗಳ ಮೇಲೆ. ಇವರು ಉಸ್ತುವಾರಿ ಮಿನಿಸ್ಟರ್ ಆಗಿ ಇವರು ನಮ್ಗೆ ಇಲ್ಲಿ ಕ್ರಮ ತೊಗೊಳವಲ್ದ್ರ ಜಿಲ್ಲೆದಾಗ ಯಾವ ಅಧಿಕಾರಿಗಳು ಯಾರು ಮಾತು ಕೇಳವಲ್ರಿ ಸರ್. ಈಗ ಮತ್ತು ಐತಿ ನಮಗೆ ಸಮಗ್ರ ಐತಿ ಅಂತಾರೆ. ಏನು ಒಂದು ಇಲ್ದಂಗೆ ನಮಗೆ ಪ್ರಾಬ್ಲಮ್ ಐತೆ ಸರ್. ನಮ್ಮ ಹಾವೇರಿ ಜಿಲ್ಲೆ ಇಲ್ಲಿ ಹೆಚ್ಚುವರಿ ಮಳೆಯಾಗಿ ಬಿತ್ತಿರ್ತಕ್ಕಂಥ ಪೀಕ್ ಸಣ್ಣ ನಾಟಿಗೆ ಮಳೆ ಹಂಗೆ ಮ್ಯಾಗ ಹಾಕ್ಯಂತ ಇದರಿಂದ ಗೊಂಜಾಳ ಕೆಂಪಾಗಿ ಹಾಳಾಗಿ ಹೊಂಟವು. ಇವತ್ತಿಗೂ ಯಾವ ಅಧಿಕಾರಿಗಳು ಇಲ್ಲ, ಯಾವ ರಾಜಕಾರಣಿಗಳು ಇಲ್ಲ, ಹೊಲಕ್ಕೆ ಭೇಟಿ ಕೊಟ್ಟಿಲ್ಲ. ನಮ್ಮ ಸಮಸ್ಯೆ, ರೈತರ ಸಮಸ್ಯೆ ಯಾರು ಹೇಳಂಗೆ ಆಗೈತಿ. ಎಷ್ಟೋ ನಾವು ಕಷ್ಟ ಅನುಭವಿಸಿ ಎಷ್ಟೋ ಬೀಜ ಗೊಬ್ಬರ ಸಾಲ ಸೂಲ ಮಾಡಿ ಇವತ್ತು ನಾವು ತೊಗೊಂಬಂದು ಹಾಕಿದ್ದು ನಮಗೆ ಬೆಳೆ ಸತ್ತಿಗೆ ಸರಿಯಾಗಿಲ್ಲ. ನಾವು ಹಾಕಿದ್ದು ಬೀಜ ಗೊಬ್ಬರಕ್ಕರ ಮುಂದೆ ಬರ್ತೈತಿ ಇಲ್ಲ ಅನ್ನೋಂಥ ಪರಿಸ್ಥಿತಿ ಐತಿ. ಅದಕ್ಕಾಗಿ ಹರ್ಗೋನೋ ಬಿಡೋಣ ಇದನ್ನು ಅನ್ನೋ ಪರಿಸ್ಥಿತಿ ಒಳಗದವಿ. ಈಗ ಉಸ್ತುವಾರಿ ಮಂತ್ರಿ ಅಂತರೂ ಧ್ವಜಾರೋಹಣಕ್ಕೆ ಬರ್ತಾನೆ, ತನ್ನ ಕೆಲಸಕ್ಕೆ ಬರ್ತಾನೆ, ಹೋಗ್ತಾನೆ. ಇಲ್ಲಿ ರೈತರು ಏನಾಗ್ಯಾರ ಹಾವೇರಿ ಜಿಲ್ಲೆದೊಳಗೆ ಅವ್ರ ಪರಿಸ್ಥಿತಿ ಏನಾಗೈತಿ ಅಂಥೇಳಿ ಅಧಿಕಾರಿಗಳನ್ನ ಕರೆದು ಇಲ್ಲಿ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ 7 ಮಂದಿ ಶಾಸಕರು ಅದಾರ. ಆ ಶಾಸಕರಿಗ್ಯಾರ ಒಂದು ಸ್ವಲ್ಪ ಜ್ಞಾನ ಕೂಡ ಇಲ್ಲ. ರೈತರ ಪರಿಸ್ಥಿತಿ ನಮ್ಮ ಹಾವೇರಿ ಜಿಲ್ಲೆದಾಗ ರೈತ ಆತ್ಮಹತ್ಯೆ ಯಾಕೆ ಆಕತಿ ಯಾಕಿಲ್ಲ ಅನ್ನೋಂಥದ್ದು ಚರ್ಚೆ ಮಾಡಿ. ಈಗ ಒಂದು ಸಲ ಬಿತ್ತಾಗ ಎಷ್ಟು ಖರ್ಚಾಗ್ತದೆ? ಒಂದು ಸಲ ಒಂದು ಎಕರೆಗೆ ಬಿತ್ತಬೇಕಂದ್ರೆ 15,000ರಿಂದ 20,000 ಮಟನೂ ಬರ್ತೈತೆ ರೀ. ಯಾಕಂದ್ರೆ ರೂಟ್ರ ರಂಟಿ ನಾವೆಲ್ಲ ಈಗ ಆಳು ಸಿಗಂಗಿಲ್ಲ ರೀ. 500 ರೂಪಾಯಿ ಕೊಟ್ಟರು ಆಳು ಬರೋಂಗಿಲ್ಲ. ಈಗ ರೈತರ ಮನ್ಯಾಗ ಕುರ್ಚಿನ ಹೋಗ್ಯವು, ಕೂಲಿಕಾರ ಮನ್ಯಾಗ ಕುರ್ಚಿನ ಹೋಗ್ಯವು. ಏನಾಯ್ತು ಎಲ್ಲ ನಾವು ಮಿಷನ್ ಮುಖಾಂತರ ಮಾಡ್ಬೇಕು ಅಂಥ ಪರಿಸ್ಥಿತಿ ಬಂದೈತಿ. ಆಳು ಸಿಗೋಲು. ರೈತ ಎಷ್ಟಂತ ಸಹಿಸ್ಕೋಬೇಕು ರೀ. ಎಲ್ಲ ರೊಕ್ಕ ಹಾಕಿ ಸಾಲ ಮಾಡಿ. ಅದಕ್ಕೆ ನಮಗೆ ಇದನ್ನೇನೆಲ್ಲ ಎಲ್ಲ ತನಿಖೆ ಮಾಡಿ ನಮ್ಮ ರೈತರಿಗೆ ಬೆಳೆ ಪರಿಹಾರ ಸದ್ಯ ಘೋಷಣೆ ಮಾಡ್ಬೇಕು. ಘೋಷಣೆ ಮಾಡಲಿಲ್ಲ ಅಂದ್ರೆ ಉಸ್ತುವಾರಿ ಮಂತ್ರಿ ನಮ್ಮ ಹಾವೇರಿ ಜಿಲ್ಲಾಕ್ಕೆ ನಾವು ಕಾಲು ಹಿಡ್ಕೊಡಂಗಿಲ್ಲ. ಈ ಶಾಸಕರು, ನಮ್ಮ ಹಾವೇರಿ ಶಾಸಕರು ಏನದಾರಲ್ಲ ಅವ್ರನ್ನೂ ಎಲ್ಲಿ ತರಬೇಕು ಅದನ್ನು ತರುತ್ತೇವೆ ನಾವು. ರೈತ ಸಂಘದವ್ರು ಯಾವುದೋ ಕಾಲಕ್ಕೂ ಬಿಡೋಂಗಿಲ್ಲ. ನಮ್ಮ ಪರಿಹಾರ ಕೊಡಬೇಕು ಅಂಥೇಳಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವು ಒತ್ತಾಯ ಮಾಡ್ತೀವಿ. ನಮ್ಮ ಹೆಸರು ಚೆನ್ನಪ್ಪ ಮುರುಡು, ಸವಣೂರು ತಾಲೂಕು ಅಧ್ಯಕ್ಷ.
ಇವತ್ತು ರೈತ ಆತ್ಮಹತ್ಯೆಯನ್ನು ಯಾಕೆ ಮಾಡ್ಕೊಳ್ತದಾನಂದ್ರೆ ಹಾವೇರಿ ಜಿಲ್ಲೆ ಸಂಪೂರ್ಣವಾಗಿ ಬೆಳೆ ಹಾನಿ ಆಗಿರೋದ್ರಿಂದ ಪದೇ ರೈತನಿಗೆ ಬೆಳೆಗಳು ಕೈ ಕೊಡೋ ಉದ್ದೇಶದಿಂದ ಹೋದ ವರ್ಷ ನೋಡಿದರೆ ಮಳೆ ಇಲ್ದಂಗೆ ಲಾಸ್ ಆದ್ವಿ. ಈ ವರ್ಷ ಮುಂಗಂಡ ಬಿತ್ತನೆ ಬೀಜ ಮಾಡೋದಕ್ಕೆ ಮಳೆ ಸ್ಟಾರ್ಟ್ ಆಯಿತು. ಈ ಕಾರಣದಿಂದ ಅನೇಕ ರೈತರು ನಮ್ಮ ಬೆಳೆಯನ್ನು ಕಳ್ಕೊಂಡು ನಷ್ಟ ತುಂಬಲಾರದೆ ಮತ್ತೊಮ್ಮೆ ಹೋಗಿ ಎಲ್ಲಿ ಬೆಳೆ ತರೋದು ಅಂತ ಹೇಳಿ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಇದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ಕಾರಣ. ಏನು ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಾಗಿನಿಂದ ಈಗ ಮಳೆ ಬಂದಾಗಿನಿಂದ ಇಲ್ಲಿವರೆಗೂ ಕೂಡ ನಾವು ಒಮ್ಮೆ ಬಿಟ್ಟರೆ ಮತ್ತೆ ತಿರುಗಿ ನೋಡಿಲ್ಲ. ಆದರೆ ಅವರು ಹಾವೇರಿ ಜಿಲ್ಲೆಯ ರೈತರ ಪರಿಸ್ಥಿತಿ ಏನಾಗೈತೆ ಅಂತ ಕಣ್ಣು ತೆರೆದು ನೋಡಲು ಒಂದು ರೈತರ ಮೀಟಿಂಗ್ ಸದೃಕ್ ಮಾಡಿಲ್ಲ. ಮತ್ತು ಜಿಲ್ಲಾ ಆಡಳಿತವನ್ನು ಕಳಿಸಿ ಬೆಳೆ ಏನಾಗಿದಾವಂತ ನೋಡಲು ಕೂಡ ಎಲ್ಲ ವಿಫಲರಾಗಿದ್ದಾರೆ ಅಂತ ನಾನು ತಮ್ಮ ಮೂಲಕ ಹೇಳಲು ಇಚ್ಛೆ ಪಡ್ತೇನೆ. ನಾಳೆ 3ನೇ ತಾರೀಕು ರಾತ್ರಿ ನಾವು ಹಾವೇರಿಯಿಂದ ಸುಮಾರು 1000 ಜನ ಹೋಗ್ತಾ ಇದ್ದೀವಿ. ಎದಕ್ಕೆ ಹೋಗ್ತಾ ಇದ್ದಾವೆ ಅಂದರೆ ದೇವನಹಳ್ಳಿಯಲ್ಲಿ 4 ವರ್ಷದಿಂದ ಸತತವಾಗಿ ನಮ್ಮ ಭೂಮಿ ನಮಗೆ ಬಿಡ್ರಿ ಅಂತ ಹೋರಾಟ ಮಾಡಕತ್ತಾರೆ ರೈತರು. ಅಂದ್ರೆ KRDBಯಿಂದ ಇಂಡಸ್ಟ್ರಿಯಲ್ ಕಾರಿಡಾರ್ಗೆ ಭೂಮಿ ವಶಪಡಿಸ್ಕೊಂಡಾರೆ ಸರ್ಕಾರದವ್ರು. 4 ವರ್ಷ ಆತ. ಅವತ್ತು ವಶಪಡಿಸ್ಕೊಂಡರು BJP ಸರ್ಕಾರ, ಅವತ್ತು ಕಾಂಗ್ರೆಸ್ ಇತ್ತು ವಿರೋಧ ಪಕ್ಷದಾಗ. ಅವ್ರು ಮಾಡಿದ ತಪ್ಪು ಅಂಥೇಳಿ ಪ್ರತಿಭಟನೆಗೆ ನಮ್ಮ ಜೊತೆಗೆ ಬಂದು ಕುಂತರು ಅವತ್ತಿನ ವಿರೋಧ ಪಕ್ಷದ ನಾಯಕದಂಥ ಸಿದ್ದರಾಮಣ್ಣ. ಇವತ್ತು ಅವ್ರದ್ದೇ ಅಧಿಕಾರ ಐತಿ. ಅಧಿಕಾರಕ್ಕೆ ಬಂದು 2 ವರ್ಷ ಆಯ್ತು. ನಮ್ಮ ಭೂಮಿ ನಮಗೆ ಕೊಡ್ರಿ ಅಂತೇಳಿ ದೇವನಹಳ್ಳಿಯ ಸುತ್ತಲೂ 13 ಗ್ರಾಮದ ರೈತರು ಸತತ 4 ವರ್ಷದಿಂದ ಹೋರಾಟ ಮಾಡಿದರು. ಇಲ್ಲಿವರೆಗೂ ಅವ್ರ ಭೂಮಿ ಬಿಟ್ಕೊಡಕ್ಕೆ ತಯಾರಿಲ್ಲ. ಈಗ ಇದು ಒಂದು ಅಂತ್ಯ ಹಾಡುವಂತಹ ಕಾಲ ಹತ್ತಿರವಾಗ್ತೈತಿ. ಸಿದ್ದರಾಮಣ್ಣವರು 4ನೇ ತಾರೀಕಿಗೆ ಮೀಟಿಂಗ್ ಕರೆದಾರ. ನಾವು ಯಾವುದೇ ಕಾರಣಕ್ಕೂ ರೈತ ಪರ ನಿರ್ಧಾರ ತಗೊಂತೀವಿ ಅಂತ ಹೇಳ್ಯಾರ. ನಾವು ಆಸೆ ಪಡ್ತೇವೆ ಆಗ್ಬೋದು ಅಂತೇಳಿ. ಅದು ಆಯಿತು ಸರಿ, ಆಗಲಿಲ್ಲ ಅಂದ್ರೆ ನಮ್ಮ ಹೋರಾಟದ ದಿಕ್ಕು ಬದಲಾವಣೆ ಆಗ್ತೈತಿ. ಅದಕ್ಕೆ ಇಡೀ ರಾಜ್ಯದಿಂದ ಎಲ್ಲ ಜಿಲ್ಲೆಯಿಂದನೂ 4ನೇ ತಾರೀಕಿಗೆ ದೇವನಹಳ್ಳಿಯ ಭೂಮಿಯ ಹೋರಾಟಕ್ಕೆ ಎಲ್ಲ ಜಿಲ್ಲೆಯ ರೈತರು ಅಲ್ಲಿ ಸೇರ್ತದವಿ. ನಾವು ಹಾವೇರಿ ಮಂದಿನೂ ಹೊಂಟವಿ. ನಾವು ಅವನ್ನ ನ್ಯಾಯ ಸಿಗೋವರೆಗೂ ವಾಪಸ್ ಇದರಿಂದ ಹಿಂಸರಿಯಲ್ಲ. ಹಾವೇರಿ ಜಿಲ್ಲೆ ಅದು ಬೀಜ ಉತ್ಪಾದನೆಯಲ್ಲಿ ಭಾಳ ದೊಡ್ಡ ಹೆಸರು ಪಡೆದೈತಿ. ಇಡೀ ಏಷ್ಯಾದಲ್ಲಿ 2ನೇ ಸ್ಥಾನದಾಗಿತ್ತು, 1ನೇ ಸ್ಥಾನದಾಗಿತ್ತು ಏಷ್ಯಾಕ್ಕೆ. ಅಂದ್ರೆ ಇಲ್ಲಿಯ ವಾತಾವರಣ, ನೀರು, ಹವಾಗುಣ, ಭೂಮಿ ಗುಣ ಒಕ್ಕಿತ್ತು. ಈ ಬೀಜೋತ್ಪಾದನೆದಾಗ ಹೆಚ್ಚಿದೆ. ಈಗ ಸ್ವಲ್ಪ ಕಡಿಮೆ ಆಗೈತಿ, ಆದರೂ ಬೀಜೋತ್ಪಾದನೆ ನಮ್ಮಲ್ಲೇ ಐತಿ. ಆದರೆ ಇವತ್ತೇನಾಗೈತಿ ಗೊತ್ತಾ, ಇಲ್ಲೇ ಎಲ್ಲಿ ಉತ್ಪಾದನೆ ಆಗ್ತೈತಿ ಅಲ್ಲೇ ಕಳಪೆ ಬೀಜ ಮಾರ್ತಾ ಇದಾರೆ. ಮೊನ್ನೆ ರಾಣೆಬೆನ್ನೂರಾಗ 4 ಅಂಗಡಿಯಾಗ ದೊಡ್ಡ ಪ್ರಮಾಣದಾಗ ಅದು ಸುಮಾರು 4000 ಟನ್ ಅಂತ ಅಷ್ಟು ಕಳಪೆ ಬೀಜವನ್ನು ಬೇರೆ ಜಿಲ್ಲೆಯವರಿಗೆ ಮಾರ್ಯಾರ ನಮ್ಮ ಜಿಲ್ಲೆ. ಸೊ ಅದಕ್ಕೆ ಕಡಿವಾಣ ಹಾಕುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ. ಅದರಾಗೂ ನಮ್ಮ ಜಿಲ್ಲಾಡಳಿತ ಅದ್ರ ಬಗ್ಗೆ ಗಮನ ಕೊಡಬೇಕು. ಸರ್ಕಾರ ಮಾಡಬೇಕು, ಜಿಲ್ಲಾಡಳಿತ ಮಾಡ್ಬೇಕಂದ್ರೆ ಇಲ್ಲಿರುವಂಥ ಶಾಸಕರು, ಉಸ್ತುವಾರಿ ಮಂತ್ರಿಗಳು ಅದ್ರ ಕಡೆ ಲಕ್ಷ್ಯ ಕೊಡಬೇಕು. ಉಸ್ತುವಾರಿ ಮಂತ್ರಿಗಳು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನಂಗೆ ಆಗೈತಿ. ಯಾಕಂದ್ರೆ ಯಾವಾಗೋ ಒಂದು ದಿವ್ಸ ಬರ್ತಾರೆ, ಎಲ್ಲೂ ಗೊತ್ತಿಲ್ದಂಗೆ ಎಲ್ಲೆಲ್ಲೇ ಒಂದು ಹತ್ರ ಗುದ್ದಿ ಪೂಜೆ ಮಾಡಿಬಿಟ್ಟಾರೆ. ಇಲ್ಲಿಯ ಆಗು ಹೋಗುಗಳ ಬಗ್ಗೆ ಚರ್ಚೆ ಇಲ್ಲ, ನೋಡೋಕ್ಕೂ ತಯಾರಿಲ್ಲ. ಹೀಗಾಗಿ ಲಂಗು ಲಗಾಮಿಲ್ಲಂಗಾಗೈತಿ. ಹಾವೇರಿ ಮರ್ಯಾದೆ ಉಳಿಬೇಕಂದ್ರೆ, ಹಾವೇರಿ ಬಗ್ಗೆ ಪ್ರೀತಿ ಉಳಿಬೇಕಂದ್ರೆ, ಹಾವೇರಿಯಾಗ ಅನ್ಯಾಯ ನಡಿಬಾರ್ದು ಅಂದ್ರೆ ಇವರ ಹಿಡಿತನೂ ಇರ್ಬೇಕಲ್ಲಿ ಅಧಿಕಾರಿಗಳ ಮೇಲೆ. ಅಧಿಕಾರಿ ತಮ್ಮಿತ್ತಿರ್ತದಂಗೆ ಮಾಡೋದಲ್ಲ. ಕೃಷಿ ಇಲಾಖೆ ಕಣ್ಣು ಮುಚ್ಕೊಂಡು ಕುಂತೈತಿ. ಕೃಷಿ ಇಲಾಖೆಗೆ ಬಿಗಿ ಹಚ್ಚಬೇಕು, ಕಳಪೆ ಆಗದಂಗೆ ನೋಡ್ಕೋಬೇಕು. ಹಾವೇರಿ ಮರ್ಯಾದೆ ಹಾಳಾಗಕತ್ತಿರ ಇದರಿಂದನ. ಅದಕ್ಕೆ ಉಸ್ತುವಾರಿ ಮಂತ್ರಿಗಳು ಲಕ್ಷ್ಯ ವಹಿಸಿ ಅಧಿಕಾರಿಗಳನ್ನು ಹಿಡಿತದಲ್ಲಿಟ್ಕೊಂಡು ಅದಕ್ಕೆ ಸರಿಯಾದ ಮಾರ್ಗದರ್ಶನ ಕೊಟ್ರೆ ಹಿಂಗೆ ಆಗ್ದಂಗೆ ಆಕತಿ. ಅದು ಆಗ್ದಂಗೆ ನೋಡ್ಕೋಬೇಕು. ಯಾಕಂದ್ರೆ ರೈತ ಒಂದು ವರ್ಷದ ಗಂಜಿ ಕಳ್ಕೊಂತಾರೆ ಇವ್ರು ಕಳಪೆ ಮಾರೋದ್ರಿಂದ, ಕಳಪೆ ಬೀಜ ಮಾರೋದ್ರಿಂದ. ಕಳಪೆ ಆಗ್ದಂಗೆ ನೋಡ್ಕೊಳಕ್ಕೆ ಏನು ಬೇಕು ಆ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಹಾಗೂ ಸರ್ಕಾರ ಮಾಡಬೇಕು ಅಂತ ನಮ್ಮ ಒತ್ತಾಯ. ಕಳೆದ 4 ವರ್ಷದಿಂದ ಹಾವೇರಿ ಜಿಲ್ಲೆ ಅತಿವೃಷ್ಟಿ ಬರಗಾಲವನ್ನು ಎದುರಿಸಿ ರೈತರು ಇವತ್ತು ಬದುಕಲು ಕಟ್ಟಿಕೊಳ್ಳೋದು ಭಾಳ ಕಷ್ಟ ಆಗಿದೆ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ರೈತರನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದವು. ನಮಗೇನು ಕೊಡೋದು ಬೇಡವರು. ನಮ್ಮ ಜಿಲ್ಲೆಯಲ್ಲಿ 4 ನದಿಗಳು ಹರಿದವು: ಕುಮ್ಮದತ್ತಿ, ವರದಾ, ತುಂಗಭದ್ರಾ. 4 ನದಿಗಳು ಹರಿದ್ರೆ ಅವಕ್ಕೆ
ಚೆಕ್ ಡ್ಯಾಮ್ ಕಟ್ಟಿ ನೀರು ನಿಲ್ಲಿಸ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ. ಆಮೇಲೆ ಅವು ವರದಾ ಮತ್ತು ಬೇಡ್ತಿ ನದಿಗಳನ್ನು ಜೋಡಣೆ ಮಾಡಬೇಕು ಅಂತಕ್ಕಂಥದ್ದು ರೈತ ಸಂಘದ ಪ್ರಬಲವಾದ ಒತ್ತಾಯವೂ ಕೂಡ ಇದೆ. ನಮ್ಮ ಒತ್ತಾಯವನ್ನು ಹಗುರವಾಗಿ ಪರಿಗಣಿಸಿದೆ ಸರ್ಕಾರ. ಜನಪ್ರತಿನಿಧಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಕ್ಕೆ ತಂದಿವಿ, ಅವರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇದಕ್ಕಾಗಿಯೇ ಪ್ರತ್ಯೇಕ ಹೋರಾಟವನ್ನು ಜಿಲ್ಲಾ ರೈತ ಸಂಘ ಹಮ್ಮಿಕೊಳ್ಬೇಕಾಗ್ತದೆ. ಅದನ್ನು ಪ್ರತಿಯೊಂದನ್ನು ಹೋರಾಟ ಮಾಡಿ ಪಡಿಬೇಕು ಅಂತ ಭಾಳ ಕಷ್ಟದ ಕೆಲಸ. ನಾವು ಜನಪ್ರತಿನಿಧಿಗಳ ಮೇಲೆ ಒತ್ತಾಯ ಮಾಡ್ತಾ ಇದ್ದೀವಿ. ದಯವಿಟ್ಟು ಅದನ್ನು ವಿಧಾನಸಭೆಯಲ್ಲಿ ಕರ ಪಾಸ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಈ ವರ್ಷದ ತಿಂಗಳಿಂದ ಸುರಿದಂಥ ಜಿಟಿ ಮಳೆಯಿಂದ ಬೆಳೆಯನ್ನು ನಷ್ಟ ಆಗಿದ್ದಾವೆ. ಆ ಕಾರಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಮೀಟಿಂಗ್ ಮಾಡೋದ್ರ ಬದಲು ತಾವೇ ಖುದ್ದು ಹಿರೇಕೆರೂರು, ರಟ್ಟಳ್ಳಿ, ಬ್ಯಾಡಗಿ ತಾಲೂಕುಗಳನ್ನು ನೋಡಿ ಅಲ್ಲಿ ರೈತರು ಯಾವ ರೀತಿ ಹೊಲಗಳು ಬೀಳ್ಬಿಟ್ಟಿದ್ದಾರೆ ಅನ್ನೋದು ನೋಡಿದರೆ ಅವ್ರಿಗೆ ಅರಿವಾಕತಿ. ಆ ದೃಷ್ಟಿಯಲ್ಲಿ PB ರೋಡ್ ಹಿಡ್ಕೊಂಡು ಓಡಾಡಿ ನೋಡಿದರೆ ಅವ್ರಿಗೆ ಅರ್ಥ ಆಗಲ್ಲ. ದಯವಿಟ್ಟು ಕೃಷಿ ಮತ್ತು ಕಂದಾಯ ಇಲಾಖೆಯನ್ನು ಜಂಟಿ ಸರ್ವೆ ಮಾಡಿಸಿ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗ್ತದೆ ಅಂತ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಇವ್ಯಾವನ್ನು ಹಗುರವಾಗಿ ಪರಿಗಣಿಸಿದರೆ ಬೀದಿಗಿಳಿದು ಹೋರಾಟವನ್ನು ಮಾಡಬೇಕಾಗ್ತದೆ.